ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवती यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्द्रं दुर्मतिभ्रान्तमार्तण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः। चित्तम् अद्वैतमद्गणदोषचिन्तनविदो नूनं मनां मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभे। तान् वन्दे धेनुपाचार्यान् तत्त्वज्ञानार्थसिद्धे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदन पटुतरे। धर्माद्यखिल पुरुषार्थ साधने पूते अद्य द्रौपदी आध्यात्मिक चिंतन विषयक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम।
ನಾವು ಭೀಮನಿಗೆ 24 ಜನ ಹೆಂಡತಿಯರು. ಹೌದು, ಶರೀರದ 24 ತತ್ವಗಳ ಅಭಿಮಾನಿಗಳಲ್ಲಿ ವಾಯುದೇವರಿದ್ದಾರೆ. ಮಹತ್ತತ್ವದಲ್ಲಿ ಲಕ್ಷ್ಮೀದೇವಿಯ ಸೇವಕರಾಗಿ, ಉಳಿದ ಕಡೆಯಲ್ಲಿ ಅಂತರ್ಗತರಾಗಿ ವಾಯುದೇವರಿದ್ದಾರೆ. ವಾಯುದೇವರ ಪತ್ನಿಯರು ಕೂಡ ಇದೇ 24 ತತ್ವಗಳು ಅಂತ ಅನಿಸ್ಕೊಳ್ತವೆ. ಅದರ ಜೊತೆಯಲ್ಲಿ ನಾಲ್ಕು ವೇದಗಳಿಗೆ ವ್ಯಾಖ್ಯಾನ ರೂಪವಾಗಿರ್ತಕ್ಕಂತಹ 18 ಪರ್ವ ಮಹಾಭಾರತ, 4 ಅಧ್ಯಾಯ ಬ್ರಹ್ಮಸೂತ್ರ, 22 ಆನಂತರ ರಾಮಾಯಣ ಹಾಗೂ ಪಂಚರಾತ್ರ 24. ಈ ರೀತಿಯಾಗಿ ತತ್ವಗಳ ಸಂರಕ್ಷಣೆಗೆ ಇರತಕ್ಕಂತಹ ಭಗವಂತನ ಮಹಿಮೆಯನ್ನು ಹೇಳಿಕೊಡೋದಕ್ಕೋಸ್ಕರ ಈ ಗ್ರಂಥಗಳ ರೂಪದಿಂದ ದ್ರೌಪದಿಯೇ 24 ರೂಪದಿಂದ ಭೀಮಸೇನನ ಪತ್ನಿಯಾಗಿದ್ಲು ಅನ್ನುವ ವಿಚಾರವನ್ನು ನಿನ್ನೆಯ ದಿವಸ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಮೂವತ್ತೇಳು ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾರೆ. ವರ್ಣನೆ ಬರ್ತದೆ. ಕೃತಯುಗಕ್ಕಿಂತಲೂ ಹೆಚ್ಚು ಸುಖದಿಂದ, ಹೆಚ್ಚು ಧರ್ಮದಿಂದ ಈ ದ್ವಾಪರ ಯುಗದ ಕೊನೆಯಲ್ಲಿ ಅವರ ರಾಜ್ಯವನ್ನು ಆಳುವಾಗ ಜನರಲ್ಲಿ ಅಷ್ಟು ಜಾಗೃತಿ ಇತ್ತು ಅಂತ ಹೇಳಿ 37 ವರ್ಷ ಮುಗಿದಿತ್ತು. ಅರ್ಜುನ, ದ್ವಾರಕೆಗೆ ಹೋದ ಅರ್ಜುನ ಸುದ್ದಿ ತಂದಿದ್ದಾನೆ, ಕೃಷ್ಣ ತನ್ನ ಅವತಾರ ಕಾರ್ಯವನ್ನು ಮುಗಿಸಿ ಮೂಲ ರೂಪಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊಂಡಂತೆ. ಈ ವಿಚಾರದ ಪಾಂಡವರು ವಿಚಾರ ಮಾಡ್ತಾರೆ, ಕೃಷ್ಣನಿಲ್ಲದೆ ಭೂಮಿಯ ಮೇಲೆ ನಾವು ಇರೋದು ಬೇಡ ಅಂತ ತಿಳ್ಕೊಂಡಂತೇಳಿ ಪರೀಕ್ಷಿತ ರಾಜನನ್ನು ಯುವರಾಜ ಪಟ್ಟದಲ್ಲಿ ಇಟ್ಟು ಯೋಗದಿಂದ ಶರೀರವನ್ನು ಬಿಡಬೇಕು ಅಂತ ತಿಳ್ಕೊಂಡಂಥೇಳಿ ಮಹಾಪ್ರಸ್ಥಾನಕ್ಕೆ ಹೊರಟಿದ್ದಾರೆ. ಯೋಗದಿಂದ ಶರೀರ ಬಿಡಬೇಕು ಅಂತ ಹೇಳಿ ಆಗ ಮೊಟ್ಟ ಮೊದಲು ದೇಹವನ್ನು ಬಿಟ್ಟವಳು ದ್ರೌಪದಿ. ನಕುಲ, ಸಹದೇವ, ಅರ್ಜುನ, ಭೀಮಸೇನ. ಧರ್ಮರಾಜ ದೇಹವನ್ನು ಬಿಡೋದಿಲ್ಲ. ತಾನು ಸದೇಹವಾಗಿ ಸ್ವರ್ಗಲೋಕಕ್ಕೆ ಹೋಗಲು ಬಯಸ್ತಾನೆ. ಅಂದರೆ ಸರ್ವ ವಿದ್ಯೆಗಳು ಲೋಪವಾದ ಕ್ಷಣಕ್ಕೇನೆ ಪಂಚರಾತ್ರ ಅನ್ನುವ ಪಂಚರಾತ್ರದ ಸಾಂಕೇತಿಕವಾಗಿರ್ತಕ್ಕಂಥ ಸಹದೇವ ಲುಪ್ತನಾಗ್ತಾನೆ. ಅವನ ಹಿಂದೆ ಮೂಲರಾಮಾಯಣದ ಪ್ರತಿನಿಧಿಯಾಗಿರ್ತಕ್ಕಂಥ ನಕುಲ ಲುಪ್ತನಾಗ್ತಾನೆ. ಆನಂತರ ಮಹಾಭಾರತದ ಪ್ರತಿನಿಧಿಯಾಗಿರ್ತಕ್ಕಂಥ ಅರ್ಜುನ ಅವನು ಅರ್ಥಂಗತನಾಗ್ತಾನೆ. ಆನಂತರ
ಬ್ರಹ್ಮಸೂತ್ರ ರೂಪದಿಂದಿರ್ತಕ್ಕಂತಹ ಪರಮಾತ್ಮ, ಬ್ರಹ್ಮಸೂತ್ರ ರೂಪದಿಂದಿರ್ತಕ್ಕಂತಹ ಭೀಮಸೇನ ಲುಪ್ತನಾಗ್ತಾನೆ. ಆದರೆ ಧರ್ಮರಾಜ ಅದೇ ರೂಪದಿಂದ ತಾನು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಯಾವಾಗ ತತ್ವಜ್ಞಾನ ಲುಪ್ತವಾಗ್ತದೆ, ಕಾಲ ಬಲದಿಂದ, ಸಮಯದ ಬಲದಿಂದ, ಕಲಿಯುಗದ ಬಲದಿಂದ, ಯಾವಾಗ ವೇದಾರ್ಥವನ್ನು ಸೂಚಿಸುವ ತತ್ವಜ್ಞಾನ ಯಾವಾಗ ಲುಪ್ತವಾಗ್ತದೆ, ಆ ತತ್ವಜ್ಞಾನದ ಪ್ರಮುಖವಾಗಿರ್ತಕ್ಕಂತಹ ಪ್ರಮಾಣ ರೂಪವಾಗಿರುವ ಬ್ರಹ್ಮಸೂತ್ರಗಳು ಲುಪ್ತವಾಗ್ತವೆ. ಮೊದಲು ಆಚರಣೆಗಳೆಲ್ಲ ಲುಪ್ತವಾಗ್ತದೆ, ಪಂಚರಾತ್ರ ಲುಪ್ತವಾಗ್ತದೆ. ಆನಂತರ ಆದರ್ಶ ಲುಪ್ತವಾಗ್ತದೆ. ಹೀಗಾಗಿ ಮೂಲ ರಾಮಾಯಣ ಸಹದೇವ ಲುಪ್ತನಾಗ್ತಾನೆ. ಆನಂತರ ಮಹಾಭಾರತ ಅಂತ ಗ್ರಂಥ ಓದಲಿಕ್ಕೆ ಸಮರ್ಥರಾರು ಉಳಿಯೋದಿಲ್ಲ. ಜನರು ಶೋಕೇಸ್ನಲ್ಲಿ ಮಹಾಭಾರತವನ್ನು ಇಡ್ತಾನೆ. ಮಹಾಭಾರತ ಓದೋದಕ್ಕೋಸ್ಕರ ಮುಂದೆ ಬರೋದಿಲ್ಲ. ಹೀಗಾಗಿ ಅರ್ಜುನ ಲುಪ್ತನಾಗ್ತಾನೆ. ಇದಾದ ನಂತರ ಬ್ರಹ್ಮಸೂತ್ರ ಅಂತ ಕಠಿಣ ಗ್ರಂಥವನ್ನು ಓದುವ ಜಿಜ್ಞಾಸುಗಳು ಉಳಿಯೋದೇ ಇಲ್ಲ. ಆದ್ದರಿಂದಾಗಿ ಭೀಮಸೇನದೇವರು ಲುಪ್ತರಾಗ್ತಾರೆ. ಇಲ್ಲಿ ಒಂದು ಸಂದರ್ಭ ಹೀಗಿದೆ. ದ್ರೌಪದಿ ಯಾವಾಗ ಲುಪ್ತಳಾದಳು ಅಂದರೆ ತನ್ನ ಶರೀರವನ್ನು ಬಿಟ್ಟಳು. ಆಗ ಭೀಮಸೇನ ಧರ್ಮರಾಜನ ಕೇಳ್ತಾನೆ, ದ್ರೌಪದಿ ಯಾಕೆ ಲುಪ್ತಳಾದರು, ಬಿದ್ದೋದ್ಲು? ಆಗ ಧರ್ಮರಾಜ ಉತ್ತರ ಕೊಡ್ತಾನೆ, ಇಲ್ಲ, ಅವಳಿಗೆ ಭೀಮನ ನಂತರ, ನಿನ್ನ ನಂತರ ಉಳಿದ 4 ಜನ ಗಂಡಂದರಲ್ಲಿ ಅರ್ಜುನನ ಮೇಲೆ ವಿಶೇಷ ಮೋಹ ಆದರ ಇತ್ತು ಅಂತ ತಿಳ್ಕೊಳುತ್ತೆ. ನಕುಲ ಬಿದ್ದಾಕ್ಷಣಕ್ಕೇನೆ, ಸಹದೇವ ಬಿದ್ದಾಕ್ಷಣಕ್ಕೇನೆ ಅವನಿಗೆ ತನ್ನ ನೀತಿ ಸ್ವಭಾವದ ಬಗ್ಗೆ ಅಹಂಕಾರ ಇತ್ತು. ನಕುಲ ಬಿದ್ದಾಕ್ಷಣಕ್ಕೆ ಅವನಿಗೆ ರೂಪದ ಗರ್ವ ಇತ್ತು. ಅರ್ಜುನನ ಬಿದ್ದಾಕ್ಷಣಕ್ಕೆ ಅವನಿಗೆ ನಾನು ಮಹಾವೀರ ಅಂತ ಹೇಳಿ ಅಂತಕ್ಕಂತಹ ಅಹಂಕಾರ ಇತ್ತು. ಅದಕ್ಕೋಸ್ಕರ ಬಿದ್ದರು. ಭೀಮ ತಾನು ಬೀಳುವಾಗ ತನ್ನ ದೇಹವನ್ನು ಬಿಡುವಾಗ ಕೇಳ್ತಾನೆ, ನಾನು ದೇಹ ಬಿಡ್ತಾ ಇದ್ದೇನೆ, ನಿನಗೆ ಹೊಟ್ಟೆಬಾಕತನ ಭಾಳ ಇತ್ತು, ಅದಕ್ಕೋಸ್ಕರ ಈಗ ಹೇಳಿ ಧರ್ಮರಾಜ ಮುಂದುವರಿತಾರೆ. ಈ ಸಂದರ್ಭ ಸ್ವಲ್ಪ ವಿಚಿತ್ರ ಅಂತ ತಿಳ್ಕೊಂಡಂತ ಅನ್ನಿಸ್ತಾರೆ. ಯೋಗ್ಯತೆಯಲ್ಲಿ ದ್ರೌಪದಿ ಭೀಮಸೇನರು ಯಮಧರ್ಮರಾಜನಿಗಿಂತಲೂ ಬಹಳ ಶ್ರೇಷ್ಠದಲ್ಲಿರ್ತಕ್ಕಂಥವ್ರು. ಅವನು ಉಳಿದವರಲ್ಲಿ ದೋಷ ಹೇಳಿದ್ನಲ್ಲ, ಯಾಕೆ? ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ಯಸ್ಯ ದೋಷಂ ವಕ್ತಿ ಋಣಮೋಚನಂ ತಸ್ಮಾತ್ ಸ್ಯಾತ್ ಉಕ್ತದೋಷಸ್ಯ ತ್ಯಾಹ ಯಚ್ಛೃತಿರ್ವದೇತ್ ಋಣಮೋಕ್ಷಾಯ ಸರ್ವೇಷಾಂ ಭೀಮೋ ದೋಷಾನ್ ಅವಾದಯತ್.
ಭೀಮಸೇನ ಕೇಳಿದ ಯಾಕೆ? ಧರ್ಮರಾಜ ಉತ್ತರಿಸಿದ ಯಾಕೆ? ಇದಕ್ಕೆ ಉತ್ತರ ಇದೇ ರೀತಿಯಾಗಿರ್ತದೆ. ಹೇಗೆ ಅಂತ ತಿಳ್ಕೊಂಡಂತಂದರೆ, ಯಾರಾದರೂ ಯಾವಾಗ ಶರೀರ ಬಿಡ್ತಾರೆ, ಅವರಲ್ಲಿ ಇಂಥ ತಪ್ಪಿತ್ತು ಅಂತ ತಿಳ್ಕೊಂಡಂತ ಹೇಳಿ ಅವರ ತಪ್ಪನ್ನು ಹೇಳಿದರೆ ಅವರಲ್ಲಿದ್ದ ಋಣ ಮುಕ್ತಿ ಆಗ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ನಾವು ಅನೇಕ ಜನರ ಋಣದ ಭಾರದಿಂದ ಯುಕ್ತರಾಗಿರ್ತೇವೆ. ನಮ್ಮ ಮೇಲೆ ಬಹಳ ಜನರ ಋಣ ಇದೆ, ಸಾಲಿದೆ. ಒಬ್ಬ ವ್ಯಕ್ತಿಗೆ ನಾವು ಬ್ಲಿಂಕಿಟ್ನಲ್ಲಿ ಆರ್ಡರ್ ಕೊಡ್ತೇವೆ, ಹಣ ಕಳಿಸ್ತೇವೆ, ಅವನು ಮನೆಗೆ ತಂದು ಕೊಡ್ತಾನೆ. ಅವನ ಋಣ ನಮ್ಮ ಮೇಲಿದೆ. ಈ ಋಣವನ್ನು ತೀರಿಸಬೇಕು. ಋಣ ತೀರಿಸಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ, ನಾವು ಅವರಲ್ಲಿದ್ದ ದೋಷವನ್ನಾದರೂ ಹೇಳಬೇಕು, ಇಲ್ಲ ವಿಜಯೇಂದ್ರ ಸ್ವಾಮಿಗಳು ರಚನೆ ಮಾಡಿದ ಋಣಮೋಚನ ಸ್ತೋತ್ರವನ್ನಾದರೂ ಕೂಡ ದಿನಾಲು ಹೇಳಬೇಕು. ಅಥವಾ ತೀರ್ಥಯಾತ್ರೆಯಿಂದ, ತೀರ್ಥಸ್ನಾನದಿಂದ ಋಣಮುಕ್ತಿ ಆಗ್ತದೆ. ಅದರಲ್ಲಿ ಉಪಕಾರ ಯಾರ್ದು ಜಾಸ್ತಿ ಇರ್ತದೆ, ಅವರಲ್ಲಿದ್ದ ದೋಷ ಚಿಂತನೆ ಅವರು ಹೋದ ಕ್ಷಣಕ್ಕೇನೆ ಹೋಗುವಾಗ ಮಾಡಿದರೆ ಆಗ ಅವರ ಋಣದಿಂದ ನಾವು ಮುಕ್ತರಾಗ್ತೇವೆ ಅಂತ ಹೇಳಿ, ಧರ್ಮರಾಜನ ಮೇಲೆ ದ್ರೌಪದಿಯ ಋಣ, ಭೀಮನ ಋಣ, ಅರ್ಜುನನ ಋಣ, ನಕುಲ ಸಹದೇವ ಋಣ ಬಹಳ 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 ಇತ್ತು. ಧರ್ಮರಾಜ ಅಣ್ಣನಾದ್ದರಿಂದಾಗಿ ತಮ್ಮಂದಿರೆಲ್ಲ ಅವನಿಗೆ ಬಹಳ ಉಪಕಾರ ಮಾಡಿದರು. ಆ ಉಪಕಾರದ ಭಾರ ಧರ್ಮರಾಜ ಇವರಿಂದ ಋಣಮುಕ್ತನಾಗಲಿ ಅಂತ ತಿಳ್ಕೊಂಡಂತ ಹೇಳಿ ಧರ್ಮರಾಜನ ಕಡೆಯಿಂದ ದೋಷವನ್ನು ಹೇಳಿಸಿದರು. ದ್ರೌಪದಿಗೆ ಅರ್ಜುನನ ಮೇಲೆ ಬಹಳ ಮೋಹ ಇತ್ತು, ಭೀಮನಿಗಿಂತ ಭೀಮನ ನಂತರ ಅಂತ ತಿಳ್ಕೊಂಡಂತೇಳಿ ಇತ್ತ ಇರಲಿಲ್ಲ. ಯಾಕೆ? ಎಲ್ಲರಲ್ಲಿಯೂ ವಾಯುದೇವರಿದ್ದರು. ಆದ್ದರಿಂದಾಗಿ ಅವಳಿಗೆ ವಾಯುದೇವರಲ್ಲಿ ವಿಶೇಷವಾದ ಪ್ರೀತಿ ಇತ್ತು. ಆದರೆ ಅರ್ಜುನನ ಮೇಲೆ ಸ್ವಲ್ಪ ಹೆಚ್ಚಿಗೆ ಮೋಹ ಪ್ರೀತಿ ಇದ್ದದ್ದು ನಿಜ. ಇದ್ದರೂ ತಪ್ಪೇನು? ಅರ್ಜುನನ ಮೇಲೆ ಹೆಚ್ಚು ಮೋಹ ಇದ್ದರೂ ತಪ್ಪೇನು? ಅರ್ಜುನ ಇಂದ್ರಾಂಶನಾದ್ದರಿಂದಾಗಿ ಅಶ್ವಿನಿ ದೇವತೆಗಳಾದ ನಕುಲ ಸಹದೇವರಿಗಿಂತಲೂ ಶ್ರೇಷ್ಠ. ದೇವತಾ ಕಕ್ಷೆಯಲ್ಲಿ ಯಮಧರ್ಮರಾಜನಿಗಿಂತಲೂ ಶ್ರೇಷ್ಠ ಅರ್ಜುನ. ಆದ್ದರಿಂದಾಗಿ ಇಂದ್ರ ದೇವತೆಗಳ ರಾಜ, ಇಂದ್ರಿಯಗಳ ರಾಜ. ತತ್ವಜ್ಞಾನ ಬರಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಜ್ಞಾನೇಂದ್ರಿಯಗಳ ಸಹಕಾರ ನಮಗೆ ಬೇಕೇ ಬೇಕಾಗ್ತದೆ. ತತ್ವಜ್ಞಾನದ ಅಧ್ಯಯನ ಮಾಡೋದಕ್ಕೋಸ್ಕರ ಜ್ಞಾನೇಂದ್ರಿಯದ ಸಹಕಾರ ನಮಗೆ ಅತ್ಯಂತ ಅವಶ್ಯಕ ಇರ್ತದೆ. ಅದಿಲ್ಲದೆ ನಾವು ಜ್ಞಾನೇಂದ್ರಿಯವಿಲ್ಲದೆ ನಾವು ಜೀವಿಸಲಿಕ್ಕೂ ಸಾಧ್ಯವಿಲ್ಲ,
ಸರಿಯಾಗಿ ಅಂಗವಿಕಲರಾಗಿ ಜೀವಿಸಬಹುದು. ಆದರೆ ಸರಿಯಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಪಡೆಯಬೇಕಾಗಿತ್ತು ಅಂತಕೊಂಡಂತಂದರೆ ಓದಲಿಕ್ಕೆ ಕಣ್ಣು, ಗುರುಗಳ ಉಪದೇಶ ಕೇಳಲಿಕ್ಕೆ ಕಿವಿ, ಇನ್ನೊಬ್ಬರಿಗೆ 4 ಮಾತುಗಳನ್ನು ಹೇಳೋದಕ್ಕೋಸ್ಕರ ನಾಲಿಗೆ, ಆನಂತರ ತ್ವಗೀಂದ್ರಿಯ ಮತ್ತು ಘ್ರಾಣೇಂದ್ರಿಯ, ಶೀತಾತಪಗಳನ್ನು ತಡೆಯುವುದಕ್ಕೋಸ್ಕರ ತ್ವಗೀಂದ್ರಿಯ, ಜೀವಿತ ಇರಬೇಕಾಗಿದ್ದರೆ ಶ್ವಾಸೋಚ್ಛ್ವಾಸಕ್ಕೋಸ್ಕರ ಘ್ರಾಣೇಂದ್ರಿಯ. ಇವು ಇದ್ದಾಗ ಮನುಷ್ಯ ತತ್ವಜ್ಞಾನವನ್ನು ಪಡೀಲಿಕ್ಕಾಗ್ತದೆ, ದ್ರೌಪದಿಯನ್ನು ಪಡೀಲಿಕ್ಕಾಗ್ತದೆ. ಆದರೆ ಇವರಲ್ಲಿ ಇಂದ್ರಿಯಾಭಿಮಾನಿಯ ಆದ ಭೀಮಸೇನ ದೇವರ ನಂತರ ಪ್ರಮುಖ ವ್ಯಕ್ತಿ ಇಂದ್ರ. ಈ ಇಂದ್ರಾದಿ ದೇವತೆಗಳ ಮೇಲೆ ಭಾರತಿ ಮತ್ತು ವಾಯುದೇವರ ವಿಶೇಷ ಕೃಪೆ ಇದೆ. ಇಂದ್ರಾದಿ ನಾಮಕರಾಗಿ ಇಂದ್ರಿಯಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಲ್ಲಿ ಪ್ರಮುಖರಾದ ಇಂದ್ರನಿಂದ ಹಿಡಿದು ಉಳಿದ ದೇವತೆಗಳಲ್ಲಿಯೂ ಕೂಡ ಭೀಮಸೇನ ದೇವರು ಜೊತೆಗೆ ಭಾರತೀಯ ದೇವಿ ಇದ್ದಾರೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಧರ್ಮರಾಜ ಹೇಳಿದ್ದು ನಿಜ, ಅವ ದೋಷ ಅಂತ ಹೇಳ್ದ. ಆದರೆ ಇದು ದೋಷವಲ್ಲ ದ್ರೌಪದಿಗೆ, ಅದು ಗುಣ. ಈಗ ನಮಗೆ ನಾಲ್ಕು ಜನ ಮಕ್ಕಳು ಇರ್ತಾರೆ. ಯಾಕೆಂದರೆ ವ್ಯವಹಾರದಲ್ಲಿ ಅದು ಉದಾಹರಣೆ ಕೊಡಬೇಕಾಗಿದ್ದರೆ 5 ಜನ ಗಂಡಂದ್ರಲ್ಲಿ ಅಲ್ಲಿ ಯಾರು ಚಲೋ ಅಲ್ಲಿ ಒಳ್ಳೆಯದು ಇರ್ತಾರೆ, ಅವ್ರ ಮೇಲೆ ಹೆಚ್ಚು ಪ್ರೀತಿ ಅಂತ ಉದಾಹರಣೆ ಕೊಡಕ್ಕೆ ಹೋಗೋದು. ಅದಕ್ಕೆ ಇರೋದು ಆ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೆ ಕೆಲವು ಸಲ ಬಗ್ಗೆ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ. ಯಾಕೆ ಅವರು ನಾವು ಹೇಳಿದ ಸಂಸ್ಕಾರವನ್ನು ಅವಗತ ಮಾಡಿಕೊಂಡು ಆ ರೀತಿಯಾಗಿ ಮುಂದುವರೆದಿರ್ತಾರೆ. ಇನ್ನೊಬ್ಬರು ನಮ್ಮ ಲಕ್ಷ್ಯವಿರೋದಿಲ್ಲ, ನಾವು ಹೇಳೋದ ಕಡೆ ಲಕ್ಷ್ಯ ಅಥವಾ ಮನಸ್ಸಿಗೆ ಬಂದಂತೆ ಇರ್ತಾರೆ, ಅವ್ರ ಮೇಲೆ ಪ್ರೀತಿ ಇರೋದಿಲ್ಲ. ದ್ರೌಪದಿ ಅರ್ಜುನನನ್ನು ಹೆಚ್ಚು ಉಳಿದವ್ರಿಗಿಂತ ನಕುಲ ಸಹದೇವ ಧರ್ಮರಾಜರಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದರೆ ಏನು ತಪ್ಪಿಲ್ಲ ಅಂತನ್ನುವ ಮಾತನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭೀಮಾಧೃತೆ ಚತುರ್ಷು ಪಕ್ಷಪಾಸಸ್ತು ವಾಸವೋ ಯೋಗ್ಯ ಏವೇತಿ ಕೃಷ್ಣಾಯ ನ ದೋಷ ಸ್ಯಾತ್ ಲಂಚನ. ಯಾಕೆ ಅಂತಿಕೊಂಡಂತಂದರೆ ಇಂದ್ರ ಉಳಿದವರಿಗಿಂತಲೂ ಶ್ರೇಷ್ಠ. ನೀತಿ, ರೂಪ, ವೀರ್ಯ, ಬಲ ಇವುಗಳಲ್ಲಿ ಕ್ರಮವಾಗಿ ಹೆಚ್ಚಿದ್ದು ಭೀಮನ ನಂತರ ಅರ್ಜುನನಲ್ಲಿ ಇರುವುದರಿಂದಾಗಿ ಹೆಂಡತಿಯಾದ ದ್ರೌಪದಿಯು ಸಕಲ ಶಾಸ್ತ್ರಗಳ ಪ್ರತಿನಿಧಿಯಾಗಿರ್ತಕ್ಕಂಥ ದ್ರೌಪದಿ ಅರ್ಜುನನನ್ನು ಹೆಚ್ಚಿಗೆ ಪ್ರೀತಿಸಿದ್ದರೆ ತಪ್ಪೇನು? ತತ್ವಜ್ಞಾನ ಇಂದ್ರಿಯಾಭಿಮಾನಿ ದೇವತೆಗಳ ಮೇಲೆ ವಿಶೇಷವಾಗಿ ಪ್ರೀತಿಸಿದರೆ ಏನು ತಪ್ಪು? ಯಾಕೆ ಇಂದ್ರಿಯಗಳ ಮುಖಾಂತರವೇ ನಾವು ತತ್ವಜ್ಞಾನವನ್ನು ಪಡೀಲಿಕ್ಕೆ ಅನುಕೂಲವಾಗ್ತದೆ. ಸರಿ, ದ್ರೌಪದಿ ಎಲ್ಲರಿಗಿಂತ ಮೊದಲು ಯಾಕೆ ಬಿದ್ದಳು? ಗ್ರಂಥ ಲೋಪವಾಗಬೇಕಾಗಿದ್ದರೆ, ಜಗತ್ತಿನಲ್ಲಿ ಅಜ್ಞಾನದ ಪ್ರಭಾವ ಹೆಚ್ಚಾಗಿ ಸರ್ವವಿದ್ಯಾ ಸ್ವರೂಪಳಾಗಿರ್ತಕ್ಕಂಥ ಅತ್ಯಂತ ಶುದ್ಧ ಜ್ಞಾನ ಸ್ವರೂಪಳಾಗಿರ್ತಕ್ಕಂತಹ ದ್ರೌಪದಿ ಜಗತ್ತಿನ ದೃಷ್ಟಿಯಿಂದ ಕಡಿಮೆ ಆಗ್ತಾ ಬರಬೇಕು. ತತ್ವಜ್ಞಾನದ ಮೇಲಿನ ಅಭಿರುಚಿ ಕಡಿಮೆಯಾದಂತೆ ಅವುಗಳನ್ನು ತಿಳಿಸ್ತಕ್ಕಂಥ
ಪ್ರಮಾಣ ಗ್ರಂಥಗಳು ಲುಪ್ತವಾಗುತ್ತವೆ. ಮೊದಲು ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ, ಕಾಲಬಲದಿಂದ ವಿಜ್ಞಾನ ಅಂತನ್ನೋ ಸೂರ್ಯ ಅವನು ಮುಳುಗಲಿಕ್ಕೆ ಬರಬೇಕು. ಮೊದಲು ದ್ರೌಪದಿ ಹೋಗಬೇಕು. ಯಾವಾಗ ಜ್ಞಾನದ ಪ್ರಸಾರ ಕಡಿಮೆ ಆಗ್ತದೆ, ಹಾಗೆ ಆ ಜ್ಞಾನವನ್ನು ಜಗತ್ತಿಗೆ ಕೊಡ್ತಕ್ಕಂತಹ ಸ್ವತಃ ಪ್ರಮಾಣ ಗ್ರಂಥಗಳು ಕೂಡ ಕ್ರಮವಾಗಿ ಕಡಿಮೆ ಆಗ್ತವೆ. ಮೊದಲು ಪಂಚರಾತ್ರ ವಸುದೇವ ವಸುದೇವ ಅಲ್ಲ, ಸಹದೇವ ಹೋಗ್ತಾನೆ. ಪೂಜೆ ಪುನಸ್ಕಾರ ಜಪ ತಪ ಇವುಗಳನ್ನು ಮತ್ತು ಪರಮಾತ್ಮನ ಪಾರಮ್ಯವನ್ನು ಹೇಳ್ತಕ್ಕಂತಹ ಪಂಚರಾತ್ರ, ಪರಮಾತ್ಮನನ್ನು ಸ್ತುತಿಸುವ ಪಂಚರಾತ್ರ ಲುಪ್ತವಾಗ್ತದೆ. ಯಾವಾಗ ಸದಾಚರಣೆ ಲುಪ್ತವಾಗ್ತದೆ, ಆಗ ಸದ್ಗುಣಗಳು ಲೋಪವಾಗುತ್ತವೆ. ಆದ್ದರಿಂದಾಗಿ ಶೀಲ, ಸಚ್ಚರಿತ್ರ ಇದಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂಥ ನಕುಲ ಹೊರಟೋಗ್ತಾನೆ. ಯಾವಾಗ ಸಚ್ಚರಿತ್ರಗಳು ಹೊರಟೋಗ್ತವೆ, ಆ ನಂತರ ಅರ್ಚನಾದಿಗಳು ಹೊರಟೋಗ್ತವೆ. ಆ ಸಂದರ್ಭದಲ್ಲಿ ಇಂದ್ರಿಯಗಳು ತತ್ವಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಅಸಮರ್ಥವಾಗುತ್ತವೆ. ಯಾವಾಗ ಇಂದ್ರಿಯಗಳು ಅಸಮರ್ಥವಾಗುತ್ತವೆ, ಅಂತಹ ಸಂದರ್ಭದಲ್ಲಿ ಬ್ರಹ್ಮಸೂತ್ರಂಥ ಗ್ರಂಥಗಳು, ಪೌರುಷೇಯ ಗ್ರಂಥಗಳು ಎಲ್ಲವೂ ಲುಪ್ತವಾಗುತ್ತವೆ. ಆದರೆ ಅನಾದಿಯಾಗಿರ್ತಕ್ಕಂಥ ವೇದ ಮಾತ್ರ ಉಳಿತದೆ. ಆ ರೀತಿಯಾಗಿರ್ತಕ್ಕಂತಹ ಋಗಾದಿ 4 ವೇದಗಳಿಗೆ ಪ್ರತಿನಿಧಿಯಾಗಿರ್ತಕ್ಕಂತಹ ಧರ್ಮರಾಜ ಮಾತ್ರ ಉಳಿತಾನೆ. ಯಾಕೆ? ಪ್ರಳಯವಾದರೂ ವೇದಗಳು ಹೋಗುವುದಿಲ್ಲ. ನಾವು ತತ್ವಜ್ಞಾನ ಅನಿಸ್ಕೊಂಡಿರ್ತಕ್ಕಂಥ, ಸರ್ವವಿದ್ಯೆ ಅನಿಸ್ಕೊಂಡಿರ್ತಕ್ಕಂಥ, ದ್ರೌಪದಿಯ ಅಭಿವ್ಯಕ್ತಕ್ಕೆ, ದ್ರೌಪದಿಯ ರಕ್ಷಣೆಗೆ ಬೇಕಾಗಿರ್ತಕ್ಕಂತಹ 4 ವೇದಗಳು, ಬ್ರಹ್ಮಸೂತ್ರ, ಮಹಾಭಾರತ, ಮೂಲರಾಮಾಯಣ, ಪಂಚರಾತ್ರ, ಈ 5 ಗ್ರಂಥಗಳನ್ನು ಸ್ವತಃ ಪ್ರಮಾಣ ಅಂತ ಇಟ್ಕೊಂಡು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ವೇದ ಪತನವಾಗೋದಿಲ್ಲ, ಧರ್ಮರಾಜ ಬೀಳೋದಿಲ್ಲ. ಅವನು ಹಾಗೆ ಸ್ವರ್ಗಕ್ಕೆ ಹೋಗ್ತಾನೆ. ಅವನಿಗೋಸ್ಕರ ಸ್ಪೆಷಲ್ ರಥ ಬರ್ತದೆ. ಅವನ ಜೊತೆಗೊಂದು ನಾಯಿ ಇರ್ತದೆ. ನಾಯಿ ಕೂಡ ನನ್ನ ಜೊತೆಯಲ್ಲಿ ಬರಲಿ ಅಂತ ಹೇಳಿ ಬಯಸ್ತಾನೆ. ಅಂದರೆ ದೇಹಾಭಿಮಾನ ಅವನಿಗಿನ್ನೂ ಹೋಗಿರೋದಿಲ್ಲ, ಧರ್ಮರಾಜನಿಗೆ. ದೇಹಾಭಿಮಾನವೇ ನಾಯಿ. ಆದರೆ ದೇಹಾಭಿಮಾನ ಹೋಗುವವರೆಗೂ ಈ ದೇಹದಿಂದ ಸ್ವರ್ಗಲೋಕವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆಗ ಯಮದೂತರು ಯಮಧರ್ಮರಾಜನ ದೂತರೆಲ್ಲ ತಿಳಿಸಿ ಹೇಳಿದಾಗ ಅವನು ಒಪ್ಕೊಳ್ತಾನೆ. ಧರ್ಮರಾಜ ಸಶರೀರ ಸ್ವರ್ಗಕ್ಕೆ ಹೋಗ್ತಾನೆ, ಅಲ್ಲಿ ನರಕ ಕಾಣ್ತಾನೆ. ಇತ್ಯಾದಿ ವಿಚಾರಗಳನ್ನು ನಾವು ಧರ್ಮರಾಜದ ಪಾತ್ರದ ಸಂದರ್ಭದಲ್ಲಿ ಅದರ ಬಗ್ಗೆ ವಿಚಾರ ಮಾಡೋಣ.
ಈಗ ಏನಾಯಿತು? ಜ್ಞಾನ ಲೋಪವಾಯಿತು. ಜ್ಞಾನ ಲೋಪವಾದ ಕ್ಷಣಕ್ಕೇನೆ ಸ್ವತಃ ಪ್ರಮಾಣ ಅನಿಸ್ಕೊಂಡಿರ್ತಕ್ಕಂತಹ ಬ್ರಹ್ಮಸೂತ್ರ, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರಗಳು ಕೂಡ ಲುಪ್ತವಾದವು. ಧರ್ಮರಾಜ ದೋಷ ಎಣಿಸಿದ. ಇವರೆಲ್ಲರ ಋಣ ಅವನ ಮೇಲೆ ಬಹಳ ಜಾಸ್ತಿ ಇತ್ತು. ಯಾಕೆ ವೇದಾರ್ಥದ ಅಭಿವ್ಯಕ್ತಿಗೆ ಇವರೆಲ್ಲರೂ ಕಾರಣೀಭೂತರಾಗಿದ್ದರು. ಅವರು ಹೋದವರು ಇವರ ಋಣದಿಂದ ಮುಕ್ತರಾದರು. ನಮ್ಮ ಋಣದಿಂದ ಮುಕ್ತರಾದರು. ಸರಿ. ಮುಂದೆ ಧರ್ಮರಾಜ ಇಂದ್ರಲೋಕಕ್ಕೆ ಬರ್ತಾನೆ, ಇಂದ್ರನ ಸಭೆಗೆ ಬರ್ತಾನೆ. ಮೊದಲು ನರಕ ದರ್ಶನ ಆಗ್ತದೆ, ನಂತರ ಅಲ್ಲಿ ಪಾಂಡವರಿದ್ದಂತೆ ಅನ್ನಿಸ್ತದೆ. ಹಾಗಾದರೆ ಪಾಂಡವರಿದ್ದಲ್ಲಿ ನಾನು ಇರ್ತೇನೆ, ನರಕದಲ್ಲೇ ಇರ್ತೇನೆ ಅಂತ ತಿಳ್ಕೊಂಡಂತೇಳಿ ಅವನು ನಿಂತುಕೊಂಡಾಗ ಮತ್ತೆ ಪುನಃ ಬೆಳಕಾಗ್ತದೆ. ಅವನು ಅಶ್ವತ್ಥಾಮ ಹತ ಅಂದದ್ದರಿಂದಾಗಿ ಆ ದೋಷದಿಂದ ನರಕ ದರ್ಶನ ಆಯಿತು ಅಂತನೂ ಮಾತು ಮಹಾಭಾರತದಲ್ಲಿ ಬರ್ತದೆ. ನಾಯಿಯನ್ನು ತನ್ನ ಜೊತೆಗೆ ಬೇಕೆಂತ ಯಾಕಂದ? ಇವನಿಗೋಸ್ಕರ ರಥ ಯಾಕೆ ಬಂತು? ಇವನಿಗೋಸ್ಕರ ಸಶರೀರ ಸ್ವರ್ಗ ಯಾಕೆ ಸಿಕ್ತು? ಇದಕ್ಕೆಲ್ಲ ಅರ್ಥ ಇದೆ. ಯಾಕೆಂತಂದರೆ ಗ್ರಂಥಗಳು ನಾಶವಾದರೂ ಕೂಡ ವೇದಗಳು ನಿತ್ಯವಾಗಿ ಉಳಿಯುತ್ತವೆ. ಆದರೆ ವೇದಾಭಿಮಾನಿ ದೇವತೆಗಳು ಎಲ್ಲ ಕಾಲದಲ್ಲಿಯೂ ತಾವು ಉತ್ತಮರಾಗೇ ಇರ್ತಾರೆ. ಇಂದ್ರಲೋಕಕ್ಕೆ ಮುಂದಾಕ್ಷಣಕ್ಕೇನೆ ದೊಡ್ಡ ಸಿಂಹಾಸನ, ಎಲ್ಲರ ಎತ್ತರ ಸಿಂಹಾಸನ, ಅಲ್ಲಿ ಭೀಮ ಮತ್ತು ದ್ರೌಪದಿ ಕೂತ್ಕೊಂಡಿದ್ದಾರೆ. ಅರ್ಜುನನ ಕಲಸದೇವರ ಕೆಳಗೆ ಬೇರೆ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾರೆ. ದ್ರೌಪದಿ ನನ್ನ ಹೆಂಡತಿ ಅಂತಿಕೊಂಡಂತನ್ನುವ ಒಂದು, ಯಾಕೆ ಈ ದೇಹಾಭಿಮಾನ ಪೂರ್ತಿ ಹೋಗಿರೋದಿಲ್ಲ. ಈ ಅವತಾರಗಳಲ್ಲಿರ್ತಕ್ಕಂಥ ಇವಳು ನನ್ನ ಹೆಂಡತಿ ಅಂತ ತಿಳ್ಕೊಂಡಂಥೇಳಿ ಯಾವಾಗ ದದರ್ಶ ಕೃಷ್ಣಾಮಪಿ ತತ್ಸಮೀಪೆ ಶ್ರಿಯಾ ಜ್ವಲಂತೀಂ ಸಮತೀತ್ಯ ಚಾನ್ಯಾಹ, ಎಲ್ಲರಿಗಿಂತಲೂ ಶ್ರೇಷ್ಠಳಾಗಿ ಅತ್ಯಂತ ಮಹಾ ತೇಜಸ್ವಿನಿಯಾಗಿ ಕೃಷ್ಣನ ದ್ರೌಪದಿಯನ್ನು ನೋಡ್ತಾನೆ. ಸ್ಪೃಷ್ಟುಂ ಚ ಸಂಸ್ಕಾರ ವಶಾದೇಶ, ಆಗ ನನ್ನ ಹೆಂಡತಿ ಅಂತ ತಿಳ್ಕೊಂಡಂತೇಳಿ ತಾನು ಅವಳ ಬತ್ತಿಯಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗ್ತಾನೆ. ಆಗ ಇಂದ್ರ ತಡಿತಾನೆ, ಖಬರ್ದಾರ್, ದ್ರೌಪದಿಯನ್ನು ಹತ್ತಿರ ಹೋದರೆ. ಯಾಕೆ? ಈಗ ನಿನಗೆ ಇನ್ನೂ ಭೂಲೋಕದ ಅಭಿಮಾನ ಹೋಗಿಲ್ಲ ಅಂತ ತಿಳ್ಕೊಂಡಂತೇಳಿ ಧರ್ಮರಾಜ ದ್ರೌಪದಿ ಹೆಂಡತಿ ಅಂತ ತಿಳ್ಕೊಂಡಿದ್ಯಾ? ಅಲ್ಲಪ್ಪ, ಇವಳು ಸಕಲ ದೇವತೆಗಳಿಂದ ಒಂದರಾಗಿರ್ತಕ್ಕಂತಹ ಜೀವೋತ್ತಮರಾದ ವಾಯುದೇವರ ಪತ್ನಿ ಇವಳು. ಏಷಾ ಹಿ ಸಾಕ್ಷಾತ್ ಜಗತಾಂ ಪ್ರಿಯಸ್ಯ ಪ್ರಾಣಾತ್ಮನೋ ಜೀವವರೇಶ್ವರಸ್ಯ ಪ್ರಾಣಪ್ರಿಯ ಶ್ರೀರಿತಿ ನಾಮಯಸ್ಯ ಶಮಾತ್ಮಕೇಸ್ಮಿನ್ ರಮತೆ ಯದೇಶ. ಇವಳು ಭಾರತೀದೇವಿ, ನಾವೆಲ್ಲ ಅವಳ ಮಕ್ಕಳಪ್ಪ. ಅವಳು ನಮ್ಮ ತಾಯಿ. ತತ್ವಜ್ಞಾನ, ನಿತ್ಯವಾದ ತತ್ವಜ್ಞಾನ ತಾಯಿ. ಆದ್ದರಿಂದಾಗಿ ನೀನು ಅವಳನ್ನು ಮುಟ್ಲಿಕ್ಕಾಗೋದಿಲ್ಲ.
ವೇದಗಳ ಬಾಹ್ಯ ಸ್ವರೂಪ ಅಂತಿಕೊಂಡಂತೇನಿದೆ, ಹೊರಗಿನಿಂದ ಅರ್ಥವಾಗುವ ಕ್ರಮ ಅಂತಿಕೊಂಡಂತೇನಿದೆ, ಅದು ಎಂದಿಗೂ ಕೂಡ ತತ್ವಜ್ಞಾನವನ್ನು ಅಭಿವ್ಯಕ್ತಗೊಳಿಸಲಿಕ್ಕೆ ಸಮರ್ಥವಾಗುವುದಿಲ್ಲ. ಯಾಕೆಂದರೆ ಅದರ ಭಾಷೆ ಆ ರೀತಿಯಾಗಿದೆ. ಹೀಗಾಗಿ ತತ್ವಜ್ಞಾನವನ್ನು ಅಭಿವ್ಯಕ್ತಗೊಳಿಸುವ ಅಧಿಕಾರವನ್ನು ಕಳ್ಕೊಂಡಿದ್ದಾನೆ. ಆದ್ದರಿಂದಾಗಿ ಜಗನ್ಮಾತೆಯಾಗಿರ್ತಕ್ಕಂತಹ ದ್ರೌಪದಿಯ ಪಾಕಗಳು ಜೀವೋತ್ತಮರಾದ ನಮ್ಮೆಲ್ಲರಿಗೂ ತಂದೆ ಅನ್ನಿಸ್ಕೊಂಡಿರ್ತಕ್ಕಂತಹ ವಾಯುದೇವರೇ ಭೀಮಸೇನ ದೇವರಪ್ಪ. ಇವಳ ಹೆಸರು ಸುಖರೂಪನಾಗಿರ್ತಕ್ಕಂತಹ ವಾಯುದೇವರನ್ನು ಯಾವಾಗಲೂ ಉಪಾಸನೆ ಮಾಡ್ತಾಳೆ. ಆದ್ದರಿಂದಾಗಿ ಇವಳಿಗೆ ಶ್ರೀ ಅಂತ ತಿಳ್ಕೊಂಡಂತೇಳಿ ಹೆಸರು. ಶಂ ಸುಖರೂಪನಾದ, ಶಮಾತ್ಮಕೆ ರಮತೆ, ಸುಖರೂಪನಾಗಿರ್ತಕ್ಕಂಥ ಭೀಮನಲ್ಲಿ ಯಾವಾಗಲೂ ಆನಂದದಿಂದ ಇರ್ತಾಳೆ ಭೀಮನ ಜೊತೆಯಲ್ಲಿ ಅಂತ ತಿಳ್ಕೊಂಡಂತೇಳಿ ಇವಳಿಗೆ ಶ್ರೀ ಶ್ರೀ ಅಂತ ತಿಳ್ಕೊಂಡಂತೇಳಿ ಹೆಸರು. ಅವಳು ನಿಮ್ಮ ಪತ್ನಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತ ಅಂದಿದ್ದಾರೆ. ಯುಷ್ಮಚತುರ್ದೇಹಗತಸ್ಯ ವಾಯೋ ವಾಯುಪ್ರಿಯ ಭೀಮತನೋಸ್ತತೈವ. ನಿಮ್ಮಲ್ಲಿ 4 ರೂಪದಿಂದ ಪ್ರವೇಶಿಸಿದ ವಾಯುದೇವರು ಅವರ ಜೊತೆಯಲ್ಲಿ ದ್ರೌಪದಿ ಇರಲೇ ಹೊರತು ನಿಮ್ಮ ಜೊತೆಯಲ್ಲಿ ಇರಲಿಲ್ಲ. ನಿಮ್ಮ ಜೊತೆಯಲ್ಲಿ ನಿಮ್ಮ ಹೆಂಡತಿಯರು ಮಾತ್ರ ಇದ್ದರು. ಭೋಗಾಯ ಸೃಷ್ಟ ಪುರುಷೋತ್ತಮೇನ ಯುಷ್ಮತ್ ಪ್ರಿಯಾರ್ಥಂ ಭವತಾಂಚದಾರೆ. ವಾಯುದೇವರ ಭೋಗಕ್ಕೆ ಮಾತ್ರ ಇವಳು ಇರಲಿ ಅಂಥೇಳಿ ದೇವರು ಸೃಷ್ಟಿ ಮಾಡಿದ್ದ. ಅಂದರೆ ಬ್ರಹ್ಮಸೂತ್ರ ಮಾತ್ರ ಪರವಿದ್ಯೆ ಆಗಿದೆ. ಅದು ಮಾತ್ರ ಜಗತ್ತಿಗೆ ಸರಿಯಾಗಿರ್ತಕ್ಕಂಥ ತತ್ವಜ್ಞಾನ ಕೊಡಲಿಕ್ಕೆ ಸಮರ್ಥವಾಗ್ತದೆ. ಉಳಿದ ಗ್ರಂಥಗಳು ಅದರ ಅನುಯಾಯಿಗಳಾಗಿ ತತ್ವಜ್ಞಾನವನ್ನು ಕೊಡಲಿಕ್ಕೆ ಸಮರ್ಥರಾಗ್ತವೆ ಹೊರತು ಸಾಕ್ಷಾತ್ತಾಗಿ ಆಗೋದಿಲ್ಲ. ಆದ್ದರಿಂದಾಗಿ ಭೀಮಸೇನನ ಮೇಲೆ, ವಾಯುಸ್ವರೂಪನಾದ ಭೀಮಸೇನ ಮೇಲೆ ವಿಶೇಷ ಆಸಕ್ತಿ ಇತ್ತು. ನಿಮ್ಮಲ್ಲಿ ಕ್ರಮವಾಗಿ ಯಥಾಕ್ರಮ ಯೋಗದಾನುಸಾರವಾಗಿತ್ತು. ಆದ್ದರಿಂದ ಹೋಗು, ನಮಸ್ಕಾರ ಮಾಡು. ಈ ದ್ರೌಪದಿ ಶುದ್ಧವಾಗಿ ಒಂದೇ ಶರೀರದಲ್ಲಿ ಭಾರತೀ ದೇವಿ, ಆನಂತರ ತನ್ನ ಶರೀರದಲ್ಲಿ ತಾನು ಉಮಾ, ಶಚಿ, ಶ್ಯಾಮಲ ಇತ್ಯಾದಿಗಳಿಗೆ ಒಂದು ಆಶ್ರಯವನ್ನು ಕೊಟ್ಟಿರಲೇ ಹೊರತು ಅವರು ಇವಳನ್ನು ಹತ್ತಿರ ಬರಲಿಕ್ಕೂ ಕೂಡ ಯೋಗ್ಯರಲ್ಲ. ಈ ದೇವತಾ ತಾರತಮ್ಯವನ್ನು ನಾವು ತಪ್ಪದೇ ತಿಳಿದುಕೊಳ್ಳಬೇಕು. ಆದ್ದರಿಂದ ಯಮಧರ್ಮರಾಜ, ನೀನು ಕೂಡ ಅಭಿಮಾನ ಬಿಟ್ಬಿಡು, ದೇಹಾಭಿಮಾನ ಬಿಟ್ಬಿಡು. ಮೂಲ ರೂಪವನ್ನು ಹೊಂದಾಗ ನಿನಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಬರ್ತದೆ ಅಂತ ತಿಳಿದಾಗ ಆವಾಗ ಧರ್ಮರಾಜ ತಾನು ಯುಧಿಷ್ಠಿರ ಅಂತಕೊಂಡಂಥ ದೇಹಾಭಿಮಾನವನ್ನು ಬಿಟ್ಟು ಬಿಡ್ತಾನೆ. ವಿನಾಶಯನ್ ಮಾನುಷವಾಸನಾಂ ಸ್ವಯಂ ಲಸಾಶ್ರಮ ಶುದ್ಧತನು ಸ್ವನೋತ್ಥೋ ಧರ್ಮೋ ಹರೇ ಸೋಭವದಾಶು ತತ್ಸಂ. ಆಗ ಯಾವಾಗ ಮಾನುಷ ಸ್ವಭಾವ ಬಿಟ್ಟು ಆಗ ಯಮಧರ್ಮ, ಅಲ್ಲಿದ್ದ ಯಮಧರ್ಮ ಇಂದ್ರ ಸಭೆಯಲ್ಲಿರತಕ್ಕಂಥ ಈ ಧರ್ಮರಾಜನ್ನು ಒಪ್ಪಿಕೊಳ್ತಾನೆ. ಆಗಿಬ್ಬರು ಒಂದರಾಗ್ತಾರೆ. ಪರಿಶುದ್ಧವಾದ ಜ್ಞಾನವನ್ನು ಪಡೆದ ಯಮಧರ್ಮರಾಜ ಇವನು
ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವು. ಆದ್ದರಿಂದಾಗಿ ಯಮಧರ್ಮರಾಜನ ಉತ್ಪತ್ತಿಯೂ ಕೂಡ ಪರಮಾತ್ಮನ ಬಲಸ್ಥಾನದಿಂದ ಆಗಿದೆ. ಬಲ ಮೊಲೆಯ ಸ್ಥಾನದಿಂದ ಧರ್ಮರಾಜನ ಉತ್ಪತ್ತಿ ಆದ್ದರಿಂದಾಗಿ ಅದು ಕೂಡ ಲಕ್ಷ್ಮೀದೇವಿಯ ಸಾನ್ನಿಧ್ಯ ಇರತಕ್ಕಂಥ ಸ್ಥಳದಿಂದ ಆಗಿದೆ ಅಂಥೇಳಿ ಯಮಧರ್ಮರಾಜ ಶುದ್ಧ ತತ್ವಜ್ಞಾನಿ ಅಂತ ತಿಳ್ಕೊಂಡಂತ ಅನ್ನೋದು ಶಾಸ್ತ್ರ ಒಪ್ಪಿಕೊಂಡಿರ್ತಕ್ಕಂಥ ಮಾತು ಅಂತ ತಿಳ್ಕೊಂಡು ತಂದಿದ್ದಾರೆ. ಹೀಗೆ ದ್ರೌಪದಿ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ, ಅಂದರೆ ಶುದ್ಧವಾದ ತತ್ವಜ್ಞಾನ, ತನಗೆ ಬಂದಿರತಕ್ಕಂತಹ ಅವಸಾದವನ್ನು ದೂರ ಮಾಡೋದಕ್ಕೋಸ್ಕರ ತನಗೆ ಆಶ್ರಯರಾಗಿರ್ತಕ್ಕಂಥ ಬ್ರಹ್ಮಸೂತ್ರ ಮಹಾಭಾರತಾದಿ ಗ್ರಂಥಗಳನ್ನು ಆಶ್ರಯಿಸ್ತಾಳೆ. ಅವರೇ ಪಂಚಪಾಂಡವರು. ಆ ಪಂಚಪಾಂಡವರ ಮುಖಾಂತರ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪ್ತಾಳಾಗ್ತಾಳೆ. ಅದ್ಭುತ ಕೀರ್ತಿಯನ್ನು ಪಡಿತಾಳೆ. ತನ್ನಲ್ಲಿರ್ತಕ್ಕಂತಹ ಜ್ಞಾನ ಸ್ವರೂಪ ಮತ್ತು ನ್ಯಾಯ ಸ್ವರೂಪದಿಂದಾಗಿ ಅಜ್ಞಾನಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಅಜ್ಞಾನ ಸ್ವರೂಪನಾದ ದುರ್ಯೋಧನ, ನಾಸ್ತಿಕ ಸ್ವರೂಪನಾಗಿರ್ತಕ್ಕಂತಹ ಶಕುನಿ, ಆನಂತರ ವಿಪರೀತ ಜ್ಞಾನದ ಸ್ವರೂಪನಾಗಿರ್ತಕ್ಕಂಥ ದುಶ್ಯಾಸನ, ಇವರ ವಿನಾಶಕ್ಕೆ ಇವಳೇ ಕಾರಣರಾಗ್ತಾಳೆ. ಯಾವ ಕಾರ್ಯಕ್ಕೆ ಯಾರು ಕಾರಣರಾಗ್ತಾರೆ ಅವರಲ್ಲಿ ಶ್ರೇಷ್ಠರು ಅಂತ ಕೊಂಡಂಥದ್ರಿಂದಾಗಿ ದ್ರೌಪದಿ ಶುದ್ಧ ತತ್ವಜ್ಞಾನವೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಅಂತಕೊಂಡು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ದ್ರೌಪದಿಯ ಚಿಂತನೆಯನ್ನು ಮಾಡಬೇಕು, ದ್ರೌಪದಿ ಉಪಾಸನೆಯನ್ನು ಮಾಡಬೇಕು. ಇವಳು ಸಕಲ ವೇದ ಉಪನಿಷತ್ತುಗಳಲ್ಲಿ ಬಂದ ಏನು ಭಗವನ್ ಮಹಿಮಾತ್ಮಕವಾಗಿರ್ತಕ್ಕಂತಹ ಅನೇಕ ವಿದ್ಯೆಗಳಿದೆ. ಆ ಎಲ್ಲ ವಿದ್ಯೆಗಳ ಅಭಿಮಾನಿ ದೇವತೆ, ಆ ವಿದ್ಯೆಗಳ ಸ್ವರೂಪ ಅಂತ ಕೊಂಡಿರ್ತಕ್ಕಂಥವಳು. ಆ ವಿದ್ಯೆಗಳಿದ್ದಲೇ ಹರಿಸರ್ವೋತ್ತಮ ವಾಯುಜೀವೋತ್ತಮತ್ವದ ಅಭಿವ್ಯಕ್ತಿ ಆಗ್ತದೆ. ಅಂತಹ ಸಕಲ ವಿದ್ಯೆಗಳ ಸ್ವರೂಪಿಣಿಯಾಗಿರ್ತಕ್ಕಂತಹ ದ್ರೌಪದಿ, ಅವಳ ಜೀವನದಲ್ಲಿ ಇದು ತತ್ವಜ್ಞಾನದ ವಿಜಯ. ಅವಳ ಜೀವನದಲ್ಲಿ ಅವಮಾನದ ಸಂದರ್ಭಗಳು ತತ್ವಜ್ಞಾನದ ಒಂದು ಜಗತ್ತಿನಲ್ಲಿ ವಿನಾಶಕ್ಕೆ ಅದು ಕಾರಣೀಭೂತವಾಗಿರ್ತಕ್ಕಂಥ ಸ್ಟೆಪ್ಗಳು ಅಂತನ್ನೋ ಊಹಾಪೋಹವನ್ನು ನಾವು ಮಾಡಿದಾಗ ಭಾರತ ಗ್ರಂಥದಲ್ಲಿ ಮಹಾಭಾರತದಲ್ಲಿ ಧರ್ಮದ ಉನ್ನಾಹ ಅನೇಕ ಕಡೆಯಲ್ಲಿ ಕಂಡು ಬಂದರೂ ಕೂಡ ಕೆಲವು ಕಡೆಯಲ್ಲಿ ಜರಾಸಂಧ ದುರ್ಯೋಧನಾದಿ ಕೂಡ ಗೆಲ್ಲುವ ಸ್ವತಃ ತತ್ವಜ್ಞಾನದ ರೂಪಿಯಾದ ದ್ರೌಪದಿಯನ್ನು ಕೂಡ ಅಪಮಾನ ಮಾಡ್ತಕ್ಕಂಥ ಒಂದು ದುಷ್ಟ ಶಕ್ತಿಗೆ ಹೊರಟೋಗ್ತಾರೆ. ತಾಮಸ ಗುಣದ ಉನ್ನಾಹ ಇದ್ದಾಗ ಈ ತತ್ವಜ್ಞಾನ ರೂಪಿಯಾಗಿರ್ತಕ್ಕಂಥ ದ್ರೌಪದಿ ಅವಳ ಗಂಡಂದರಿಗೂ ಸ್ವಲ್ಪ ಲುಪ್ತ ಸ್ಥಿತಿ ಬಂದಿದ್ದರೂ ಕೂಡ ಮುಂದೆ ರಾಮಕೃಷ್ಣ ರೂಪದಿಂದ ಆರಾಧ್ಯನಾದ ಪರಮಾತ್ಮ ವ್ಯಾಸರೂಪನಾಗಿ ಈ ಎಲ್ಲ ಸ್ವತಃ ಪ್ರಮಾಣ ಗ್ರಂಥಗಳನ್ನು ಇತ್ಯಾದಿಗಳನ್ನು ಜಗತ್ತಿಗೆ ಸರಿಯಾಗಿರ್ತಕ್ಕಂತಹ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾನೆ. ಆದ್ದರಿಂದ ಮಹಾಭಾರತ ಅಣ್ಣ ತಮ್ಮಂದರ ಜಗಳ ಅಲ್ಲ. ನಮ್ಮಲ್ಲಿ ಯಾವಾಗ ತತ್ವಜ್ಞಾನದ ಉದ್ರೇಕವಾಗ್ತದೆ ಅದು ಶಾಶ್ವತವೇ, ಸ್ಟೆಪ್ ಬೈ ಸ್ಟೆಪ್ ಅದನ್ನು ನಾವು ಬಯರ್ತಾ ಬಂದಿದ್ದೇವೆ ಅಥವಾ ಕ್ಷಣಿಕವೇ ಅಂತಿಕೊಂಡಂತ ಅನ್ನೋದನ್ನು ಕೂಡ ನಮ್ಮ ಜೀವನದಲ್ಲಿ ಬರ್ತದೆ. ಒಟ್ಟು ಕೇಂದ್ರ ಸ್ಥಾನೀಯವಾಗಿರ್ತಕ್ಕಂಥದ್ದು ಸರ್ವವಿದ್ಯಾ, ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ವಿದ್ಯೆಗಳು. ಅಂತಹ ವಿದ್ಯಾಸ್ವರೂಪಿಣಿಯಾಗಿರ್ತಕ್ಕಂಥ ದ್ರೌಪದಿಗೆ ನಾವು ಪುನಃ ಒಮ್ಮೆ ಆದರಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಕೊಡೋಣ. ಈ ಸುಮಾರು
12-13 ಎಪಿಸೋಡ್ಗಳಲ್ಲಿ ದ್ರೌಪದಿಯ ಸ್ವರೂಪದ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಡ್ಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.